ಶ್ರೀರಾಮ ಭಕ್ತ ವೀರಾಂಜನೇಯನ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ 5 ವರ್ಷಗಳಿಂದ ನಿರಂತರವಾಗಿ ಬಹಳ ಭಕ್ತಿಪೂರ್ವಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂದು ನಮ್ಮ ಆದಿಚುಂಚನಗಿರಿ ಮಠದ ಮೈಸೂರು ಶಾಖಾ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ ಸ್ವಾಮೀಜಿಯವರು ಬಂದು ಕುಂಭಾಭಿಷೇಕ ಹೋಮ ಎಲ್ಲವನ್ನು ಕೂಡ ಅವ್ರ ಸಾನ್ನಿಧ್ಯದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರ ಪದಾರ್ಥ ನಮಸ್ಕರಿಸುತ್ತಾ ಶ್ರೀನಿವಾಸು ಅವರೆಲ್ಲ ತಂಡ ಸ್ನೇಹಿತರುಗಳು ಬಹಳ ಕಪಿಸೇನೆಯ ರೀತಿ ಸೀತಾಮಾತೆಯನ್ನ ಲಂಕಾಪಟ್ಟಣಕ್ಕೆ ಕರ್ಕೊಂಡು ಹೋಗಿದ್ದಾಗ ಸಮುದ್ರಕ್ಕೆ ಸೇತುವೆಯನ್ನ ಕಪಿಸೇನೆಗಳ ಆಂಜನೇಯ ನೇತೃತ್ವದಲ್ಲಿ ಕಟ್ಟಿ ಸೀತಾಮಾತೆಯನ್ನ ತಂದು ಮತ್ತೆ ಶ್ರೀರಾಮನ ಒಪ್ಪಿದ್ರು. ಹಂಗೆ ಈ ಕ್ಷೇತ್ರದಲ್ಲಿ ಮುಖ್ಯವಾದ ಸಮಿತಿ ಅಂತೇಳಿ ಮಾಡ್ಕೊಂಡು ಈ ದೇವಾಲಯ ಇಷ್ಟೊಂದು ಅಭಿವೃದ್ಧಿ ಆಗಿದೆ. ಆಂಜನೇಯನು ಕೂಡ ಸಂತೋಷ ಪಡ್ತಾ ಇದ್ದಾರೆ. ಅಂತ ಒಂದು ಭಕ್ತಿ ಪ್ರದೇಶ, ಎತ್ತರವಾದ ಪ್ರದೇಶ, ಗುಡ್ಡ ಪ್ರದೇಶದಲ್ಲಿ ಆಂಜನೇಯನು ತಾನೇ ಬೆಳೆದು ನಿಂತಿದ್ದಾನೆ. ಆಂಜನೇಯನ ಪುರೋಹಿತರು ಕೂಡ ಯಶಸ್ವಿಯಾಗಿ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಸ್ವಾಮಿ ಆಂಜನೇಯ ನಮಗೆಲ್ಲರೂ ಕೂಡ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯವನ್ನ ಕೊಡ್ಲಿ ಅಂತೇಳಿ ನಮಗೆಲ್ಲರೂ ಕೂಡ ಜಯಂತ್ಯೋತ್ಸವದ ಶುಭಾಶಯಗಳು. ಭಕ್ತಾದಿಗಳಿಗೆ ಭಾಗವಹಿಸಿ ತಮಗೆಲ್ಲರೂ ಕೂಡ ಆಂಜನೇಯ ಬೇಡಿದ ವರವನ್ನ ಕೊಡ್ತಕ್ಕಂಥ ಆಂಜನೇಯನ ಭಕ್ತಿಯಿಂದ ಆರಾಧಿಸ್ತಕ್ಕಂಥವರೆಲ್ಲರೂ ಕೂಡ ಒಳ್ಳೇದಾಗುತ್ತೆ. ಆ ರೀತಿ ಎಲ್ಲರೂ ಕೂಡ ಒಳ್ಳೇದಾಗಲಿ, ಶುಭವಾಗಿ. ಎಲ್ಲರಿಗೂ ನಮಸ್ಕಾರ.